ಸೊ ಇವಾಗ ನಾನು ಕ್ರಿಯೇಟ್ ಮಾಡ್ತಾ ಇರುವಂತ ತಮ್ನೇಲ್ ಬಂದ್ಬಿಟ್ಟು ಬಿಸ್ನೆಸ್ ಅನಾಲಿಟಿಕ್ಸ್ಗೆ ರಿಲೇಟೆಡ್. ಸೊ ಬಿಸ್ನೆಸ್ ಅನಾಲಿಟಿಕ್ಸ್ ಅಂದ್ರೆ ಏನು, ಯಾವ ರೀತಿಯಾದ ಒಂದು ಕ್ಯಾರಿಯರ್ ಅಪರ್ಚುನಿಟೀಸ್ ಇದೆ, ಸೊ ಕಂಪ್ಲೀಟ್ ಒಂದು ರೋಡ್ ಮ್ಯಾಪ್ ಅನ್ನು ಈ ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ಇದಕ್ಕೆ ರಿಲೇಟ್ ಆಗಿರುವಂತ ಬಿಸ್ನೆಸ್ ಅನಾಲಿಟಿಕ್ಸ್ ರಿಲೇಟೆಡ್ ತಮ್ನೇಲ್ ಅನ್ನು ನಾನು ಇವಾಗ ಡಿಸೈನ್ ಮಾಡಬೇಕು. ಸೊ ಫಸ್ಟ್ಗೆ ಯೂಟ್ಯೂಬ್ ತಮ್ನೇಲ್ ನ ಡಿಸೈನ್ ಮಾಡ್ಲಿಕ್ಕೆ ಆರ್ಟ್ ಬೋರ್ಡ್ ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಯೂಟ್ಯೂಬ್ ತಮ್ನೇಲ್ ಆರ್ಟ್ ಬೋರ್ಡ್ ಸೈಜ್ ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲಿ ಕ್ರಿಯೇಟ್ ನ್ಯೂಗೆ ಹೋಗ್ತೇನೆ. ನೆಕ್ಸ್ಟ್ ಯೂಟ್ಯೂಬ್ ತಮ್ನೇಲ್ ಸೈಜ್ ಬಂದ್ಬಿಟ್ಟು 1280 ಪಿಕ್ಸೆಲ್ ವಿಡ್ತ್ ಇರುತ್ತೆ, ಹೈಟ್ ಬಂದ್ಬಿಟ್ಟು 720 ಇರುತ್ತೆ, ರೆಸೊಲ್ಯೂಷನ್ ಬಂದ್ಬಿಟ್ಟು 72, ಕಲರ್ ಮೋಡ್ RGB. ಸೊ ಈ ಡಿಫಾಲ್ಟ್ ವ್ಯಾಲ್ಯೂನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇದ್ರಲ್ಲಿ ಮೇಜರ್ ಡಿಫಾಲ್ಟ್ ವ್ಯಾಲ್ಯೂಸ್ಗಳು ಬರ್ಬೇಕಂತಿದ್ರೆ ನೀವು ಇಲ್ಲಿ ವೆಬ್ ಆಪ್ಷನ್ ನ ಸೆಲೆಕ್ಷನ್ ಮಾಡ್ಕೋಬೇಕು. ವೆಬ್ ಆಪ್ಷನ್ ನ ಸೆಲೆಕ್ಷನ್ ಮಾಡಿದಾಗ ಡಿಜಿಟಲ್ ಡಿಸೈನ್, ಸೋಷಿಯಲ್ ಮೀಡಿಯಾ ಡಿಸೈನ್ಸ್ಗೆ ಬೇಕಾಗುವಂತ ರೆಸೊಲ್ಯೂಷನ್ 72 ಲೋಡ್ ಆಗುತ್ತೆ, ಕಲರ್ ಮೋಡ್ RGB ಸೆಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಪಿಕ್ಸೆಲ್ ಯೂನಿಟ್ ಬರುತ್ತೆ. ಸೊ ಮೇನ್ ಆಗಿ ನಾವು ಕೊಡ್ಬೇಕಾಗಿರುವಂತದ್ದು ವಿಡ್ತ್ ಮತ್ತೆ ಹೈಟ್ ವ್ಯಾಲ್ಯೂ. ಓಕೆ, ಸೊ 1280 720 ವಿಡ್ತ್ ಮತ್ತೆ ಹೈಟ್ ನ ಸೆಟ್ ಮಾಡಿ ಇಲ್ಲಿ ಇವಾಗ ನಾನು ಕ್ರಿಯೇಟ್ ಅಂತ ಕೊಡ್ತೇನೆ. ಸೊ ಇಲ್ಲಿ ಇವಾಗ ನಮ್ದು ಆರ್ಟ್ ಬೋರ್ಡ್ ರೆಡಿ ಇದೆ. ಸೊ ಇಲ್ಲಿಂದ ನಾನು ಇನ್ನು ಡಿಸೈನ್ ಮಾಡ್ತಾ ಹೋಗುವಂತದ್ದು. ಸೊ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಕ್ರಿಯೇಟ್ ಆಗಿದೆ. ಸೊ ಈ ಲಾಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ನಾರ್ಮಲ್ ಲೇಯರ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೇನೆ. ಸೊ ಇವಾಗ ನನ್ನ ತಮ್ನೇಲ್ ಅಲ್ಲಿ ನಂದು ಬ್ಯಾಕ್ ಗ್ರೌಂಡ್ ಡಿಸೈನ್ ಬಂದ್ಬಿಟ್ಟು ಬ್ಲಾಕ್ ಅಲ್ಲಿ ಇದೆ. ಸೊ ಅದರಿಂದ ನಾನು ಇದಕ್ಕೆ ಬ್ಲಾಕ್ ಕಲರ್ ನ ಅಪ್ಲೈ ಮಾಡ್ತೇನೆ. ಸೊ ಬ್ಲಾಕ್ ಕಲರ್ ಅಪ್ಲೈ ಮಾಡ್ಲಿಕ್ಕೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇವಾಗ ಫೋರ್ಗ್ರೌಂಡ್ ಕಲರ್ ಎಲ್ಲೋ ಇದೆ, ಬ್ಯಾಕ್ ಗ್ರೌಂಡ್ ಕಲರ್ ಬ್ಲಾಕ್ ಇದೆ. ಸೊ ಕಂಟ್ರೋಲ್ ಬ್ಯಾಕ್ ಪ್ರೆಸ್ ಕೊಟ್ರೆ ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಲೈ ಆಗುತ್ತೆ. ಒಂದ್ಸರಿ ಕಲರ್ ಅಪ್ಲೈ ಆದ್ಮೇಲೆ ಇದಕ್ಕೆ ನನಗೆ ಇಮೇಜ್ ನ ತರಬೇಕು, ಒಂದು ಸಿಂಪಲ್ ಆದ ಬಿಸ್ನೆಸ್ ಅನಾಲಿಟಿಕ್ಸ್ ಥೀಮ್ ಇರುವಂತಹ ಒಂದು ಇಮೇಜ್, ಅದನ್ನ ತರುವಂತದ್ದು. ಸೊ ಅದಕ್ಕೆ ಇಲ್ಲಿ ಫೈಲ್, ಪ್ಲೇಸ್ ಎಂಬೆಡೆಡ್. ಸೊ ಇಲ್ಲಿ ನಾನು ಆಲ್ರೆಡಿ ಇಮೇಜ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ಸೊ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಪ್ಲೇಸ್ ಅಂತ ಕೊಡ್ತೇನೆ. ಸೊ ಇದು ನನಗೆ ಡೈರೆಕ್ಟ್ ಆಗಿ ನಮ್ಮ ತಮ್ನೇಲ್ ಅಲ್ಲಿ ಅದು ಲೋಡ್ ಆಗುತ್ತೆ. ಇನ್ನು ಇದನ್ನ ಟ್ರಾನ್ಸ್ಫಾರ್ಮೇಶನ್ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಇದರ ಸೈಜ್ ಅನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೇನೆ. ಸೊ ನಂಗೆ ಈ ಪರ್ಸನ್ ಬೇಡ, ಅದರಿಂದ ಪರ್ಸನ್ ನ ಆದಷ್ಟು ರಿಮೂವ್ ಮಾಡ್ಕೊಳ್ತೇನೆ. ಈ ರೀತಿ ರೈಟ್ ಸೈಡ್ ಗೆ ಡ್ರ್ಯಾಗ್ ಮಾಡ್ತೇನೆ, ಆಮೇಲೆ ಇಲ್ಲಿ ಲೆಫ್ಟ್ ಸೈಡ್ ಗೆ ಡ್ರ್ಯಾಗ್ ಮಾಡ್ಕೊಂಡು ಸೊ ಇದನ್ನ ಸೈಜ್ ನ ಅಡ್ಜಸ್ಟ್ಮೆಂಟ್ ಮಾಡ್ತೇನೆ. ಸೊ ಇದು ಇವಾಗ ಸೈಜ್ ಪರ್ಫೆಕ್ಟ್ ಆಗಿದೆ. ಸೊ ಇದು ಬಿಸ್ನೆಸ್ ಅನಾಲಿಟಿಕ್ಸ್ ರಿಲೇಟೆಡ್, ಡೇಟಾ ರಿಲೇಟೆಡ್ ಥೀಮ್ ಇರುವಂತ ಒಂದು ಇಮೇಜ್ ಇತ್ತು, ಅದನ್ನ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ಇದನ್ನ ಇಲ್ಲಿ ಇವಾಗ ಪ್ಲೇಸ್ ಮಾಡಿದ್ದೇನೆ. ಈ ಥೀಮ್ ಏನಿದೆ ತುಂಬಾ ಲೈಕ್ ಡೀಟೇಲ್ ಆಗಿದೆ. ಸೊ ನನಗೆ ಸ್ವಲ್ಪ ಇದನ್ನ ಬ್ಲರ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಫಿಲ್ಟರ್, ಬ್ಲರ್, ಗಾಷನ್ ಬ್ಲರ್ಗೆ ಹೋಗ್ತೇನೆ. ಸೊ ಥೀಮ್ ನ ಸ್ವಲ್ಪ ಬ್ಲರ್ ಮಾಡ್ತೇನೆ. ಸೊ ಮೇ ಬಿ ಅರೌಂಡ್ 3.5 ರೇಡಿಯಸ್ ವ್ಯಾಲ್ಯೂ ಕೊಟ್ಟು ಎಂಟರ್ ಕೊಡ್ತೇನೆ. ನೆಕ್ಸ್ಟ್ ಇದ್ರದ್ದು ಒಪಾಸಿಟಿನ ರಿಡ್ಯೂಸ್ ಮಾಡ್ತೇನೆ. ಸೊ ಒಪಾಸಿಟಿ ಆರ್ ಫಿಲ್ ಎರಡರಲ್ಲಿ ಯಾವ್ದು ಸಹ ಆಗುತ್ತೆ, ಇದನ್ನ ರಿಡ್ಯೂಸ್ ಮಾಡ್ತೇನೆ. ಓಕೆ, ಇದು ಇವಾಗ ನಂದು ಸಿಂಪಲ್ ಆಗಿರುವಂತ ಒಂದು ಬ್ಯಾಕ್ ಗ್ರೌಂಡ್ ರೆಡಿ ಇದೆ. ಸೊ ಇನ್ನು ಇಲ್ಲಿ ನಾನು ಫಸ್ಟ್ಗೆ ತಮ್ನೇಲ್ ಅಲ್ಲಿ ಮೇನ್ ಆಗಿ ಏನಂದ್ರೆ ತುಂಬಾ ಟೆಕ್ಸ್ಟ್ ಗಳನ್ನ ಯೂಸ್ ಮಾಡಬಾರ್ದು. ಸೊ ಆ ವಿಡಿಯೋ ಯಾವ್ದರ ರಿಲೇಟೆಡ್ 2 ಇಲ್ಲ 3 ವರ್ಡ್ ಅಲ್ಲಿ 3 ವರ್ಡ್ ನ ಯೂಸ್ ಮಾಡ್ಕೊಂಡು ನಾನು ತಮ್ನೇಲ್ ನಲ್ಲಿ ಆ ವಿಡಿಯೋ ಯಾವ್ದ್ರ ರಿಲೇಟೆಡ್ ಅಂತ ಹೇಳಬೇಕು. ಇವಾಗ ನನ್ನ ವಿಡಿಯೋ ಬಂದ್ಬಿಟ್ಟು ಬಿಸ್ನೆಸ್ ಅನಾಲಿಟಿಕ್ಸ್ ರಿಲೇಟೆಡ್. ಸೊ ಬಿಸ್ನೆಸ್ ಅನಾಲಿಟಿಕ್ಸ್ ನ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡುವಂತ ವಿಡಿಯೋ ಆಗಿದ್ರೆ, ಸೊ ಆದ್ರಿಂದ ಇಲ್ಲಿ ನಾನು ಏನ್ ಮಾಡ್ತೇನೆ, ಫಸ್ಟ್ ಬಿಸ್ನೆಸ್ ಅನಾಲಿಟಿಕ್ಸ್ ಅಂತ ಟೈಪ್ ಮಾಡ್ತೇನೆ. ಬಿಸ್ನೆಸ್ ಸ್ವಲ್ಪ ಬೋಲ್ಡ್ ಬೇಕು, ಅನಾಲಿಟಿಕ್ಸ್ ಸ್ವಲ್ಪ ಕಮ್ಮಿ ಬೋಲ್ಡ್ ಬೇಕು. ಸೊ ಆದ್ರಿಂದ ಏನ್ ಮಾಡ್ತೇನೆ, ಬಿಸ್ನೆಸ್ ಮತ್ತೆ ಅನಾಲಿಟಿಕ್ಸ್ ಎರಡನ್ನ ಬೇರೆ ಬೇರೆ ಟೆಕ್ಸ್ಟ್ ಲೇಯರ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೇನೆ. ಸೊ ಅದಕ್ಕೆ ಇದನ್ನ ಡುಪ್ಲಿಕೇಟ್ ಮಾಡ್ಕೊಳ್ತೇನೆ. ಡುಪ್ಲಿಕೇಟ್ ಮಾಡ್ಕೊಂಡು ಈ ಟೆಕ್ಸ್ಟ್ ಲೇಯರ್ ಅಲ್ಲಿ ಅನಾಲಿಟಿಕ್ಸ್ ನ ಇರೇಸ್ ಮಾಡ್ಕೊಳ್ತೇನೆ. ಆಮೇಲೆ ಈ ಟೆಕ್ಸ್ಟ್ ಅಲ್ಲಿ ಬಿಸ್ನೆಸ್ ನ ಇರೇಸ್ ಮಾಡ್ಕೊಳ್ತೇನೆ. ಓಕೆ, ಸೊ ಇದರಲ್ಲಿ ಇವಾಗ ನನ್ಗೆ ಇದು 2 ಟೆಕ್ಸ್ಟ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿದ್ರೆ 2 ಟೆಕ್ಸ್ಟ್ ಸಪರೇಟ್ ಲೇಯರ್ ಅಲ್ಲಿ ಇದೆ. ಈ ಬಿಸ್ನೆಸ್ ನ ಸೈಜ್ ನ ಇನ್ಕ್ರೀಸ್ ಮಾಡ್ಕೊಳ್ತೇನೆ. ಸೊ ಕಂಟ್ರೋಲ್ T ಕೊಟ್ಟು ಟೆಕ್ಸ್ಟ್ ಸೈಜ್ ನ ಇನ್ಕ್ರೀಸ್ ಮಾಡ್ಕೊಳ್ತೇನೆ. ಟೆಕ್ಸ್ಟ್ ಏನಿದೆ ಎಷ್ಟು ದೊಡ್ಡದು ಇರುತ್ತೆ ಅಷ್ಟು ಒಳ್ಳೇದು. ಸೊ ಥಂಬ್ನೇಲ್ಸ್ ಗಳಲ್ಲಿ ತುಂಬಾ ಟೆಕ್ಸ್ಟ್ ಗಳನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಸೊ ಯೂಶುವಲಿ ನಾನು ತುಂಬಾ ಟೆಕ್ಸ್ಟ್ ನ ಯೂಸ್ ಮಾಡಕ್ ಹೋಗಲ್ಲ. ಸೊ ಹೇಗಿದ್ರು ಡೀಟೇಲ್ ನ ನಾವು ಟೈಟಲ್ ಅಲ್ಲಿ ಮೆನ್ಷನ್ ಮಾಡಬಹುದು. ಅಂದ್ರೆ ಈ ವಿಡಿಯೋ ಯಾವ್ದು ರಿಲೇಟೆಡ್ ಅಂತ ಹೇಳ್ಬಿಟ್ಟು ನಾವು ಟೈಟಲ್ ಅಲ್ಲಿ ಮೆನ್ಷನ್ ಮಾಡ್ತೇವೆ. ವಿಡಿಯೋಸ್ಗಳು, ಯೂಟ್ಯೂಬ್ ವಿಡಿಯೋಸ್ಗಳು ಯೂಶುವಲಿ ಮೊಬೈಲ್ ಸ್ಕ್ರೀನ್ ಅಲ್ಲಿ ಜಾಸ್ತಿ ನೋಡೋದ್ರಿಂದ ಅರೌಂಡ್ 70 to 80% ವ್ಯೂಸ್ ಗಳು ಬರುವಂತದ್ದು ಮೊಬೈಲ್ ಸ್ಕ್ರೀನ್ ಗಳಿಂದ. ಸೊ ಅದರಿಂದ ಮೊಬೈಲ್ ಸ್ಕ್ರೀನ್ ತುಂಬಾ ಸಣ್ಣ ಇರುತ್ತೆ. ಸೊ ಥಂಬ್ನೇಲ್ ಅಲ್ಲಿ ತುಂಬಾ ಕಂಟೆಂಟ್ಸ್ ಹಾಕ್ಲಿಕ್ಕೆ ಹೋದ್ರೆ ಅದು ಅಷ್ಟು ಕ್ಲಾರಿಟಿ ಇರಲ್ಲ.
ಸೊ ಆದ್ರಿಂದ ತಮ್ನೇಲ್ಸ್ ಅಲ್ಲಿ ತುಂಬಾ ಲಿಮಿಟೆಡ್ ಟೆಕ್ಸ್ಟ್, ಲಿಮಿಟೆಡ್ ಇಮೇಜಸ್ಗಳನ್ನ ಯೂಸ್ ಮಾಡಿ ನಾವು ಡಿಸೈನ್ ಮಾಡಬೇಕು. ಸೊ ಇವಾಗ ಈ ಟೆಕ್ಸ್ಟ್ ಸ್ವಲ್ಪ ನಂಗೆ ಬೋಲ್ಡ್ ಬೇಕು. ಸೊ ನಾನು ಇದು ಫ್ರಾಂಕ್ಲಿನ್ ಗಾಥಿಕ್ ಈ ಫಾಂಟ್ ಅಲ್ಲೇ, ಸೊ ಹೆವಿ ಅಂತ ಫಾಂಟ್ ಸ್ಟೈಲ್ ಇದೆ, ಫ್ರಾಂಕ್ಲಿನ್ ಗಾಥಿಕ್ ಹೆವಿ, ಇದನ್ನ ಯೂಸ್ ಮಾಡ್ತೇನೆ. ಓಕೆ, ಮೇ ಬಿ ಇಲ್ಲಿ ಪ್ಲೇಸ್ ಮಾಡೋಣ. ನೆಕ್ಸ್ಟ್ ಅನಾಲಿಟಿಕ್ಸ್ ಸೈಜ್ನ ಇನ್ಕ್ರೀಸ್ ಮಾಡೋಣ. ಓಕೆ, ಎರಡರದ್ದು ವಿಡ್ತ್ ಸೇಮ್ ಇಡ್ತೇನೆ. ಸೊ ಇವಾಗ ಬಿಸ್ನೆಸ್ ಅನಾಲಿಟಿಕ್ಸ್ ಇದು ಇವಾಗ ನಂದು ಟೆಕ್ಸ್ಟ್ ರೆಡಿ ಇದೆ. ಸೊ ಇದು ಇವಾಗ ನೀವೇನ್ ಮಾಡ್ಬೇಕು, ಸೊ ಯೂಟ್ಯೂಬ್ ಸೈಜ್ಗೆ ತಮ್ನೇಲ್ ಸೈಜ್ಗೆ ಇದನ್ನ ರಿಡ್ಯೂಸ್ ಮಾಡಿ ನೋಡಬೇಕು. ಸೊ ಟೆಕ್ಸ್ಟ್ ತುಂಬಾ ಕ್ಲಿಯರ್ ಆಗಿ ಇದೆ. ನಮಸ್ತೆ, ನನ್ನ ಹೆಸರು ರಾಕೇಶ್ ಜೆ ಶೆಟ್ಟಿಗಾರ್, ಗ್ರಾಫಿಕ್ ಡಿಸೈನರ್. ಸೊ ನಾನು ಅಡೋಬ್ ಫೋಟೋಶಾಪ್ ಟ್ಯುಟೋರಿಯಲ್ನ ಟ್ರೈನರ್. ಈ ಕೋರ್ಸ್ ಮಾಡಲಿಕ್ಕೆ ನಿಮಗೆ ಯಾವುದೇ ಒಂದು ಪ್ರಿಯರ್ ನಾಲೆಜ್ ಬೇಕಂತಿಲ್ಲ. ಸೊ ಇದು ಬೇಸಿಕ್ ಲೆವೆಲಿಂದ ಹಿಡಿದು ಪ್ರೊಫೆಷ್ನಲ್ ಲೆವೆಲ್ವರೆಗೆ ಇರುತ್ತೆ. ಈ ಅಡೋಬ್ ಫೋಟೋಶಾಪ್ ಮಾಸ್ಟರ್ ಕ್ಲಾಸ್ ಟ್ರೈನಿಂಗ್ನಲ್ಲಿ ನಾವು ಪ್ರಾಜೆಕ್ಟ್ ಬೇಸ್ಡ್ ಟ್ರೈನಿಂಗ್ ತಗೊಳ್ಳಿಕ್ಕಿದ್ದೇವೆ. ಸೊ ಇದರಲ್ಲಿ ಮೇನ್ ಆಗಿ ಇಮೇಜ್ ಎಡಿಟಿಂಗ್, ಕಲರ್ ಕರೆಕ್ಷನ್ಸ್, ಬ್ಯಾಕ್ಗ್ರೌಂಡ್ ರಿಮೂವಲ್, ಅಡ್ವಾನ್ಸ್ ಸೆಲೆಕ್ಷನ್ ಟೆಕ್ನಿಕ್ಸ್ಗಳನ್ನ ನೋಡಲಿಕ್ಕಿದ್ದೇವೆ, ಮಾಸ್ಕಿಂಗ್ ಟೆಕ್ನಿಕ್ಸ್ಗಳನ್ನ ನೋಡಲಿಕ್ಕಿದ್ದೇವೆ. ಸೊ ಲೇಯರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡುವಂಥದ್ದು, ಇಮೇಜ್ನ ಡಿಸ್ಟಾರ್ಟ್ ಮತ್ತು ಟ್ರಾನ್ಸ್ಫಾರ್ಮ್ ಎಫೆಕ್ಟ್, ಆಬ್ಜೆಕ್ಟನ್ನು ಮ್ಯಾನಿಪುಲೇಟ್ ಮಾಡುವಂಥದ್ದು, ಕಲರ್ ಚೇಂಜ್ ಮಾಡುವಂಥದ್ದು, ಬೇರೆ ಬೇರೆ ರೀಟಚಿಂಗ್ ಟೆಕ್ನಿಕ್ಸ್ಗಳನ್ನ ನೋಡಲಿಕ್ಕಿದ್ದೇವೆ, ಫಿಲ್ಟರ್ ಎಫೆಕ್ಟ್ಸ್ಗಳನ್ನ ಮಾಡುವಂಥದ್ದು, ಇಮೇಜ್ ಮ್ಯಾನಿಪುಲೇಷನ್ನ ಮಾಡುವಂಥದ್ದು, ಅಡ್ಜಸ್ಟ್ಮೆಂಟ್ ಆಪ್ಷನ್ಸ್ಗಳು, ಸ್ಮಾರ್ಟ್ ಆಬ್ಜೆಕ್ಟ್ ಮತ್ತು ಅದರ ಒಂದು ಯೂಸಸ್ಗಳನ್ನ ನೋಡಲಿಕ್ಕಿದ್ದೇವೆ, ಬ್ರಷ್ ಟೂಲ್ ಮತ್ತು ಸೆಟ್ಟಿಂಗ್. ಬ್ರಷ್ ಟೂಲನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಬ್ರಷ್ ಎಫೆಕ್ಟ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡುವಂಥದ್ದು, ಬ್ರೌಚರ್ ಡಿಸೈನ್ಸ್ಗಳನ್ನ ಮಾಡುವಂಥದ್ದು, ವಿಸಿಟಿಂಗ್ ಕಾರ್ಡ್ ಡಿಸೈನ್ಸ್ ಇರ್ಬೋದು. ಪೆನ್ ಟೂಲನ್ನು ಇನ್ ಡೀಟೇಲ್ ಆಗಿ ನಾವು ನೋಡಲಿಕ್ಕಿದ್ದೇವೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಪಾತನ್ನು ಕ್ರಿಯೇಟ್ ಮಾಡುವಂಥದ್ದು, ಆಬ್ಜೆಕ್ಟನ್ನು ಟ್ರೇಸ್ ಮಾಡುವಂಥದ್ದು, ಬೇರೆ ಬೇರೆ ಶೇಪ್ಸ್ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡುವಂಥದ್ದು ನೋಡಲಿಕ್ಕಿದ್ದೇವೆ. ಪರ್ಸ್ಪೆಕ್ಟಿವ್ ಆ್ಯಂಗಲಲ್ಲಿ ಯಾವ ರೀತಿ ಇಮೇಜನ್ನು ಮ್ಯಾನಿಪುಲೇಟ್ ಮಾಡುವಂಥದ್ದು. ಈ ಕೋರ್ಸ್ನ ಒಟ್ಟಿಗೆ ಬೇರೆ ಬೇರೆ ಅಸೈನ್ಮೆಂಟ್ಸ್ಗಳನ್ನ ಕೊಡ್ತೇನೆ, ಪ್ರಾಜೆಕ್ಟ್ ವರ್ಕ್ಸ್ಗಳನ್ನ ಕೊಡ್ತೇನೆ. ಸೊ ಇದರಿಂದ ನೀವೇನು ಕಲಿತೀರಾ ಅದನ್ನು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದು ಅನ್ನುವಂಥ ನಾಲೆಜ್ ಸಿಗುತ್ತೆ. ಈ ಅಡೋಬ್ ಫೋಟೋಶಾಪ್ ಮಾಸ್ಟರ್ ಕ್ಲಾಸ್ ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿದ ಮೇಲೆ ನೀವು ಯಾವುದೇ ರೀತಿಯ ಒಂದು ಡಿಸೈನ್ನ ಮಾಡ್ಬೋದು, ಶೇಪ್ ಡಿಸೈನ್ಸ್ನ ಮಾಡಲಿಕ್ಕೆ ಕೆಪೇಬಲ್ ಆಗಿರ್ತೀರಾ. ಇಮೇಜ್ ಎಡಿಟಿಂಗ್, ಇಮೇಜ್ ಕರೆಕ್ಷನ್ಸ್, ಕಲರ್ ಗ್ರೇಡಿಂಗ್, ಬ್ಯಾಕ್ಗ್ರೌಂಡ್ ರಿಮೂವಲ್ ಇರ್ಬೋದು, ಪೋರ್ಟ್ರೇಟ್ ಇಮೇಜ್ ರೀಟಚಿಂಗ್, ಸ್ಕಿನ್ ಸ್ಮೂತ್ನಿಂಗ್ ಮಾಡುವಂಥದ್ದು, ಫೇಸ್ ಎಡಿಟಿಂಗ್, ಬಾಡಿ ಟ್ರಾನ್ಸ್ಫಾರ್ಮೇಷನ್ಸ್, ಪ್ರಾಡಕ್ಟ್ ಮಾಕಪ್ ಕ್ರಿಯೇಷನ್ಸ್, ವಿಸಿಟಿಂಗ್ ಕಾರ್ಡ್, ಬ್ರೌಚರ್, ಲೀಫ್ಲೆಟ್, ಬಿಸ್ನೆಸ್ ಸ್ಟೇಷನರಿ ಡಿಸೈನ್ ಮಾಡುವಂಥದ್ದು, ವೆಬ್ ಲೇಔಟ್, ಆ್ಯಪ್ ಲೇಔಟ್ ಡಿಸೈನ್ಸ್, ಬ್ಯಾನರ್ ಡಿಸೈನ್, ಮೂವಿ ಪೋಸ್ಟರ್ ಡಿಸೈನ್. ಸೊ ಇದೆಲ್ಲ ಮಾಡಲಿಕ್ಕೆ ನೀವು ಕೆಪೇಬಲ್ ಆಗಿರ್ತೀರ. ಸೊ ಫ್ರೆಂಡ್ಸ್, ಇನ್ಯಾಕೆ ತಡ, ಲೆಟ್ಸ್ ಸ್ಟಾರ್ಟ್ ಅಡೋಬ್ ಫೋಟೋಶಾಪ್ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ. ಬಟ್ ಇದು ಇವಾಗ ಟೆಕ್ಸ್ಟ್ ಹೈಲೈಟ್ ಆಗ್ತಾ ಇಲ್ಲ, ಯಾಕಂದ್ರೆ ಇದು ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ. ಸೊ ನಾನು ಅದಕ್ಕೆ ಏನ್ ಮಾಡ್ತೇನೆ, ಇದಕ್ಕೊಂದು ಸಿಂಪಲ್ ಆದ ಬ್ಯಾಕ್ ಗ್ರೌಂಡ್, ಯೆಲ್ಲೋ ಕಲರ್ ಬ್ಯಾಕ್ ಗ್ರೌಂಡ್ ನ ಕೊಡ್ತೇನೆ. ಸೊ ನಾನು ನನ್ನ ಚಾನಲ್ ಅಲ್ಲಿ ಒಂದು ಕಲರ್ ಯೂನಿಫಾರ್ಮಿಟಿನ ಮೇಂಟೈನ್ ಮಾಡ್ತೇನೆ. ಸೊ ಯೆಲ್ಲೋ, ರೆಡ್ ಮತ್ತೆ ಬ್ಲ್ಯಾಕ್, ವೈಟ್. ಸೊ ಇದಿಷ್ಟು ಕಲರ್ಸ್ ಗಳನ್ನ ಯೂಸ್ ಮಾಡಿ ತಮ್ನೇಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳುವಂತದ್ದು. ಸೊ ಅದರಿಂದ ಇವಾಗ ನನ್ಗೆ ಇದು ಟೆಕ್ಸ್ಟ್ ಗೆ ಕಾಂಟ್ರಾಸ್ಟ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಯೆಲ್ಲೋ ಕಲರ್ ಬ್ಯಾಕ್ ಗ್ರೌಂಡ್ ನ ಅಪ್ಲೈ ಮಾಡ್ತೇನೆ. ಸೊ ಅಪ್ಲೈ ಮಾಡ್ಲಿಕ್ಕೆ ನಾನು ಶೇಪ್ ನ ಕ್ರಿಯೇಟ್ ಮಾಡಲ್ಲ. ಸೊ ಬ್ರಷ್ ಟೂಲ್ ಯೂಸ್ ಮಾಡ್ಕೊಂಡು ಇದಕ್ಕೊಂದು ಬ್ಯಾಕ್ ಗ್ರೌಂಡ್ ನ ಕೊಡ್ತೇನೆ. ಸೊ ಅದಕ್ಕೆ ಫೋರ್ಗ್ರೌಂಡ್ ಕಲರ್ ಯೆಲ್ಲೋ ತಗೊಳ್ತೇನೆ. ಇಲ್ಲಿ ಬ್ರಷ್ ಟೂಲ್ ಬರ್ತೇನೆ. ಸೊ ಬ್ರಷ್ ಟೂಲ್ ಅಲ್ಲಿ ಇಲ್ಲಿ ವೆಟ್ ಮೀಡಿಯಾ ಬ್ರಷ್ ಅಂತ ಇದೆ. ಓಕೆ, ಸೊ ಇದರಲ್ಲಿ ಈ ಫಸ್ಟ್ ಬ್ರಷ್ ವೆಟ್ ಮೀಡಿಯಾ ಬ್ರಷ್. ಸೊ ಇದು ಫೋಟೋಶಾಪ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದಾಗ ಡಿಫಾಲ್ಟ್ ಆಗಿ ಕೆಲವು ಬ್ರಷ್ಗಳು ಬರುತ್ತೆ. ಅದರಲ್ಲಿ ಒನ್ ಆಫ್ ದ ಬ್ರಷ್ ವೆಟ್ ಮೀಡಿಯಾ ಬ್ರಷ್. ಅದರಲ್ಲಿ ಫಸ್ಟ್ ಆಪ್ಷನ್ ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಒಂದು ಬ್ಲ್ಯಾಂಕ್ ಲೇಯರ್ ನ ತಗೊಳ್ತೇನೆ. ಬ್ಲ್ಯಾಂಕ್ ಲೇಯರ್ ತಗೊಂಡು ಬ್ರಷ್ ಸೈಜ್ ನ ಇನ್ಕ್ರೀಸ್ ಮಾಡ್ಕೊಳ್ತೇನೆ. ಸ್ವಲ್ಪ ಬ್ರಷ್ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೊಳ್ತೇನೆ. ಸೊ ಬ್ರಷ್ ಸೆಟ್ಟಿಂಗ್ಸ್ ಹೋಗ್ಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡಿ, ಸೊ ಸ್ವಲ್ಪ ಸ್ಪೇಸಿಂಗ್ ನ ಚೇಂಜ್ ಮಾಡೋಣ. ಆಮೇಲೆ ಶೇಪ್ ಡೈನಮಿಕ್ಸ್ ಅಲ್ಲಿ ಸೈಜ್ ವೇರಿಯೇಷನ್ ಸ್ವಲ್ಪ ಕ್ರಿಯೇಟ್ ಮಾಡ್ತೇನೆ, ವೇರಿಯೇಷನ್ಸ್ ಇರಲಿ. ಆಮೇಲೆ ಆಂಗಲ್ ಅಲ್ಲಿ ಮಾಡಿಫಿಕೇಶನ್ಸ್ ಕ್ರಿಯೇಟ್ ಮಾಡ್ತೇನೆ. ಓಕೆ, ಮತ್ತೆ ಇದೇ ಆಪ್ಷನ್ ಅಲ್ಲಿ ಸ್ಪೇಸಿಂಗ್ ಸ್ವಲ್ಪ ಕಮ್ಮಿ ಮಾಡ್ತೇನೆ. ಓಕೆ, ಸೊ ಇದು ಶೇಪ್ ಡೈನಮಿಕ್ಸ್ ಅಲ್ಲಿ ಇನ್ನು ಮೇ ಬಿ ಸೈಜ್ ವೇರಿಯೇಷನ್ ಜಾಸ್ತಿ ಕ್ರಿಯೇಟ್ ಮಾಡ್ಕೊಳ್ತೇನೆ. ಓಕೆ, ಸೊ ಇಲ್ಲಿ ಇವಾಗ ನಾನು ಸ್ವಲ್ಪ ಬ್ರಷ್ ಸೆಟ್ಟಿಂಗ್ಸ್ ನ ಮಾಡ್ಕೊಂಡೆ. ಇನ್ನು ಇಲ್ಲಿ ಬ್ರಷ್ ಮಾಡುವಂಥದ್ದು. ಸೊ ಮೇಕ್ ಶೋರ್ ಈ ಲೇಯರ್ ಏನಿದೆ ಬ್ಲ್ಯಾಂಕ್ ಲೇಯರ್ ನಮ್ಮ ಟೆಕ್ಸ್ಟ್ ಲೇಯರ್ ಇದ್ದು ಹಿಂದ್ಗಡೆ ಇರಲಿ. ಸೊ ಅನಾಲಿಟಿಕ್ಸ್ ಮತ್ತೆ ಬಿಸ್ನೆಸ್ ಇದರ ಹಿಂದ್ಗಡೆ ಇರಲಿ.
ನೆಕ್ಸ್ಟ್ ಇಲ್ಲಿ ಬ್ರಷ್ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ನಾನು ಇವಾಗ ಜಸ್ಟ್ ಈ ರೀತಿ ಬ್ರಷ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಇವಾಗ ಇದು ಮೂರನ್ನ ಸೆಲೆಕ್ಷನ್ ಮಾಡ್ಕೊಂಡು ಸ್ವಲ್ಪ ರೈಟಿಗೆ ಮೂವ್ ಮಾಡ್ಕೊಳ್ತೇನೆ. ಸೊ ನೆಕ್ಸ್ಟ್ ಇದೇ ಟೆಕ್ಸ್ಟ್ ನ ಡುಪ್ಲಿಕೇಟ್ ಮಾಡ್ಕೊಳ್ತೇನೆ. ಕಂಟ್ರೋಲ್ ಜೆ ಕೊಟ್ಟು, ಅಂದ್ರೆ ಈ ಏನ್ ಬ್ರಷ್ ಲೇಯರ್ ಇದೆ ಅದನ್ನ ಡುಪ್ಲಿಕೇಟ್ ಮಾಡ್ಕೊಂಡೆ ಕಂಟ್ರೋಲ್ ಜೆ ಕೊಟ್ಟು. ಇದಕ್ಕೆ ಬ್ಲಾಕ್ ಕಲರ್ ನ ಅಪ್ಲೈ ಮಾಡಬೇಕು. ಸೊ ಅದಕ್ಕೆ ಈ ಲೇಯರ್ ಇದ್ದು ಲೇಯರ್ ಸ್ಟೈಲ್ಗೆ ಹೋಗ್ತಾನೆ. ಡಬಲ್ ಕ್ಲಿಕ್ ಮಾಡ್ಕೊಂಡು ಲೇಯರ್ ಸ್ಟೈಲ್ಗೆ ಹೋಗಿ ಇಲ್ಲಿ ಕಲರ್ ಓವರ್ಲೇ ಅಲ್ಲಿ ಬ್ಲಾಕ್ ಕಲರ್ ನ ಅಪ್ಲೈ ಮಾಡ್ತೇನೆ. ಅದಾದ್ಮೇಲೆ ಅದರ ಸೈಜ್ ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾನೆ. ಕಂಟ್ರೋಲ್ ಟಿ ಟ್ರಾನ್ಸ್ಫಾರ್ಮೇಶನ್ ಟೂಲ್ಗೆ, ಆಮೇಲೆ ಆಲ್ಟ್ ಪ್ರೆಸ್ ಮಾಡಿ ಸೈಜ್ ನ ಸ್ವಲ್ಪ ಇನ್ಕ್ರೀಸ್ ಮಾಡಿದಾಗ ನೀವು ನೋಡ್ಬೋದು ಒಂದ್ ರೀತಿ ಸ್ಟ್ರೋಕ್ ಎಫೆಕ್ಟ್ ಅಲ್ಲಿ ಅಪ್ಲೈ ಆಗುತ್ತೆ. ಸೊ ಅದು ಕೆಳಗಡೆ ಲೇಯರ್ ಆಗಿರ್ಬೇಕು, ಎಲ್ಲೋ ಲೇಯರ್ ಇದ್ದು ಕೆಳಗಡೆ ಇರಬೇಕು. ಸ್ಲೈಟ್ ಆಗಿ ಈ ರೀತಿ ಸ್ಟ್ರೋಕ್ ನ ಅಪ್ಲೈ ಮಾಡ್ತಾನೆ. ಇದನ್ನ ಇದಕ್ಕೆ ಬ್ಲರ್ ನ ಅಪ್ಲೈ ಮಾಡ್ತಾನೆ. ಸೊ ಅಗೇನ್ ಇಲ್ಲಿ ಫಿಲ್ಟರ್, ಬ್ಲರ್, ಗಾಷನ್ ಬ್ಲರ್. ಸೊ ಇದಕ್ಕೆ ಬ್ಲರ್ ನ ಕೊಡ್ತಾನೆ. ಇಲ್ದಿದ್ರೆ ಅದು ಆಕ್ಚುಲಿ ಶಾರ್ಪ್ ಎಡ್ಜ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಇದು ಎಡ್ಜ್ ಶಾರ್ಪ್ ಇದೆ. ಅದನ್ನ ಬ್ಲರ್ ಮಾಡ್ಲಿಕ್ಕೆ ಗಾಷನ್ ಬ್ಲರ್ಗೆ ಹೋಗಿ ಇಲ್ಲಿ ಬ್ಲರ್ ಕ್ರಿಯೇಟ್ ಮಾಡ್ತಾನೆ. ಸೊ ಈ ರೀತಿ ಒಂದು ಶ್ಯಾಡೋ ಎಫೆಕ್ಟ್, ಸ್ಟ್ರೋಕ್ ತರ ಶ್ಯಾಡೋ ಎಫೆಕ್ಟ್ ಇದನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡೆ. ಸೊ ಈ ಎಫೆಕ್ಟ್ ಇಂದ ಇದೇನಿದೆ ಸ್ವಲ್ಪ ಅದಕ್ಕೊಂದು ಡೆಪ್ತ್ ಸಿಗ್ತಾ ಇದೆ, 3D ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಇವಾಗ ನಂದು ಇಮೇಜ್ ನ ತಗೊಂಡ್ಬರ್ತಾನೆ. ಸೊ ವಿಡಿಯೋ ಯಾರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವರ ಒಂದು ಇಮೇಜ್ ಹಾಕುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಇದರಿಂದ ಒಂದು ಕನೆಕ್ಟಿವಿಟಿ ಬಿಲ್ಡ್ ಆಗುತ್ತೆ. ಸೊ ತುಂಬಾ ಟೈಮ್ ಇಂದ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇದ್ರೆ ಸೊ ಅದು ಯಾರ್ದು ವಿಡಿಯೋ ಅನ್ನುವಂಥದ್ದು ಗೊತ್ತಾಗುತ್ತೆ ಅವರ ಫಾಲೋವರ್ಸ್ಗೆ. ಸೊ ಅದರಿಂದ ಪರ್ಸನ್ ಇಮೇಜ್ ಹಾಕುವಂಥದ್ದು ಇಂಪಾರ್ಟೆಂಟ್. ಸೊ ಇವಾಗ ನಾನು ನಂದು ಇಮೇಜ್ ನ ತಗೊಂಡ್ಬರ್ತೇನೆ. ಸೊ ನಾನು ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಸಪರೇಟ್ ಮಾಡಿರುವಂತ ಇಮೇಜಸ್ ಇದೆ. ನೆಕ್ಸ್ಟ್ ಇವಾಗ ಇದು ಇಮೇಜ್ಗೆ ಸ್ವಲ್ಪ ಎಫೆಕ್ಟ್ ಕೊಡಬೇಕು. ಈ ಇಮೇಜ್ಗೆ ಸ್ವಲ್ಪ ಹಿಂದ್ಗಡೆ ಶ್ಯಾಡೋ ಎಫೆಕ್ಟ್ ಕೊಡ್ಲಿಕ್ಕೆ ಡಬಲ್ ಕ್ಲಿಕ್ ಮಾಡಿ ಡ್ರಾಪ್ ಶ್ಯಾಡೋ. ಸೊ ಬಿಟ್ಟು ಗ್ರೇ ಕಲರ್ ತಗೊಳ್ತೇನೆ. ಆಪಾಸಿಟಿ ಫ್ರಂಟ್. ಓಕೆ, ಸೊ ಇಲ್ಲಿ ಸೈಜ್ ಸ್ಲೈಟ್ ಆಗಿ ಸೆಟ್ ಮಾಡ್ತಾನೆ. ಮೇ ಬಿ ಅರೌಂಡ್ 20 ಪಾಯಿಂಟ್ಸ್. ಸೊ ಇದನ್ನ 20 ಪಾಯಿಂಟ್ಸ್ಗೆ ಸೈಜ್ ಸೆಟ್ ಮಾಡ್ತಾನೆ. ಆಮೇಲೆ ಡಿಸ್ಟೆನ್ಸ್ ಅರೌಂಡ್ 5 to 6 ಪಾಯಿಂಟ್. ಓಕೆ, ಈ ವ್ಯಾಲ್ಯೂನ ಸೆಟ್ ಮಾಡ್ತಾನೆ. ಸೊ ಇದು ಒಪಾಸಿಟಿನ ಸ್ವಲ್ಪ ರಿಡ್ಯೂಸ್ ಮಾಡ್ತಾನೆ. ಸೊ ಇಲ್ಲಿ ನೋಡ್ಬೋದು ಹಿಂದ್ಗಡೆ ಒಂದು ಡೆಪ್ತ್ ಸಿಗ್ತಾ ಇದೆ. ನೆಕ್ಸ್ಟ್ ಈ ಇಮೇಜ್ ನ ಸ್ವಲ್ಪ ಶಾರ್ಪನ್ ಮಾಡ್ಲಿಕ್ಕೆ ಇಲ್ಲಿ ಫಿಲ್ಟರ್, ಶಾರ್ಪನ್ ಅಂತ ಕೊಡಿ. ಸೊ ಇಮೇಜ್ ಶಾರ್ಪನ್ ಆಗುತ್ತೆ. ಮತ್ತೆ ಸ್ವಲ್ಪ ಇದು ಆಕ್ಚುಲಿ ರೆಡ್ ಜಾಸ್ತಿ ಇದೆ ಫೋಟೋದಲ್ಲಿ. ಸೊ ಅದು ರೆಡ್ಡಿಶ್ ನ ರಿಮೂವ್ ಮಾಡ್ಲಿಕ್ಕೆ ನಾನಿಲ್ಲಿ ಹ್ಯೂ ಸ್ಯಾಚುರೇಷನ್ಗೆ ಹೋಗ್ತೇನೆ. ಹ್ಯೂ ಸ್ಯಾಚುರೇಷನ್ ಅಲ್ಲಿ ಸೊ ಈ ಎಫೆಕ್ಟ್ಸ್ ಏನಿದೆ ಬರೀ ಈ ಇಮೇಜ್ಗೆ ಲಿಮಿಟ್ ಮಾಡ್ಲಿಕ್ಕೆ ಇಲ್ಲಿ ಕ್ಲಿಪ್ಪಿಂಗ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆಮೇಲೆ ಸ್ಯಾಚುರೇಷನ್ ನ ರಿಡ್ಯೂಸ್ ಮಾಡ್ತಾನೆ. ಸೊ ಸ್ವಲ್ಪ ರೆಡ್ಡಿಶ್ ಇದೆ. ಸೊ ಅದಕ್ಕೆ ಇದು ಸ್ಯಾಚುರೇಷನ್ ನ ರಿಮೂವ್ ಮಾಡಿ ಸೊ ರೆಡ್ಡಿಶ್ ನ ಆದಷ್ಟು ರಿಮೂವ್ ಮಾಡ್ತೇನೆ. ಸೊ ಮೇ ಬಿ ಇದು ಇಷ್ಟು ಸಾಕು. ಸೊ ಇವಾಗ ನನಗೆ ಇಲ್ಲಿ ಯೆಲ್ಲೋ ಕಲರ್ ಇರೋದ್ರಿಂದ ಇಲ್ಲಿ ಲೆಫ್ಟ್ ಸೈಡ್ಗೆ ಯೆಲ್ಲೋ ಕಲರ್ ಸ್ವಲ್ಪ ಲೈಟ್ ಶೇಡ್ಸ್ ಬಿದ್ದಾಗೆ ಎಫೆಕ್ಟ್ ನ ತೋರಿಸ್ಬೇಕು. ಕಂಟ್ರೋಲ್ ಪ್ರೆಸ್ ಮಾಡಿ ನಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಸೆಲೆಕ್ಷನ್ ಲೋಡ್ ಆಗುತ್ತೆ. ಸೆಲೆಕ್ಷನ್ ಲೋಡ್ ಆದ್ಮೇಲೆ ಒಂದು ಬ್ಲಾಂಕ್ ಲೇಯರ್ ತಗೊಳ್ತೇನೆ. ಸೊ ಬ್ಲಾಂಕ್ ಲೇಯರ್ ತಗೊಂಡು ಫೋರ್ಗ್ರೌಂಡ್ ಕಲರ್ ಎಲ್ಲೋ ಇಟ್ಟು ಇಲ್ಲಿ ಬ್ರಷ್ ಟೂಲ್ ಅಲ್ಲಿ ನಾರ್ಮಲ್ ಬ್ರಷ್ ಸೆಲೆಕ್ಷನ್ ಮಾಡ್ತಾನೆ. ಇಲ್ಲಿ ಹಾರ್ಡ್ನೆಸ್ 0 ಇರಬೇಕು. ನಾರ್ಮಲ್ ಬ್ರಷ್ ಸೆಲೆಕ್ಷನ್ ಮಾಡಿಕೊಂಡು ಮೇಕ್ ಶೋರ್ ಇದು ಬ್ಲಾಂಕ್ ಲೇಯರ್ ಸೆಲೆಕ್ಷನ್ ಆಗಿರ್ಬೇಕು. ಆಮೇಲೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಜಸ್ಟ್ ಈ ರೀತಿ ಬ್ರಷ್ ಮಾಡ್ತಾನೆ. ಸೊ ಇದು ಏನಾಗುತ್ತೆ, ನಮ್ಗೆ ಒಂದು ಸೈಡ್ ಇಂದ ಒಂದ್ ಸ್ವಲ್ಪ ಎಲ್ಲೋ ಲೈಟ್ ಬಿದ್ದಾಗೆ ಎಫೆಕ್ಟ್ ಸಿಗುತ್ತೆ. ಮೇ ಬಿ ಇಲ್ಲಿ ಕ್ಲಿಕ್ ಮಾಡ್ತಾನೆ. ಸೊ ಇದು ಎಫೆಕ್ಟ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಏನ್ ಮಾಡ್ಬೋದು, ಇಲ್ಲಿ ಲೇಯರ್ ಮಾಸ್ಕ್ ನ ಸೆಲೆಕ್ಷನ್ ಮಾಡಿಕೊಂಡು ಫೋರ್ಗ್ರೌಂಡ್ ಕಲರ್ ಬ್ಲಾಕ್ ಇಲ್ಲಿ ಎಫೆಕ್ಟ್ ನ ಸ್ಲೈಟ್ ಆಗಿ ರಿಮೂವ್ ಮಾಡ್ತಾನೆ. ಓಕೆ, ಸೊ ಮೇ ಬಿ ಇದು ಸಾಕು. ಸೊ ಪುನಃ ಬೇಕು ಅಂತಿದ್ರೆ ನೀವು ಇಲ್ಲಿ ವೈಟ್ ಕಲರ್ ತಗೊಂಡು ಬ್ರಷ್ ಮಾಡುವಂಥದ್ದು. ಈ ಲೇಯರ್ ನ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ ಸಾಫ್ಟ್ ಲೈಟ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇದು ಬಿಫೋರ್, ಇದು ಆಫ್ಟರ್. ಓಕೆ, ಸ್ಲೈಟ್ ಆಗಿ ಲೈಟ್ ಎಫೆಕ್ಟ್ ಬಿಡಬೇಕು.
ಸೊ ಇಲ್ಲಿ ಇನ್ನು ನಾನು ಕೆಲವು ಬಿಸ್ನೆಸ್ ಅನಾಲಿಟಿಕ್ಸ್ಗೆ ಯೂಸ್ ಆಗುವಂತ ಕೆಲವು ಟೂಲ್ಸ್ಗಳನ್ನ ಇಲ್ಲಿ ಹಾಕಬೇಕು. ಸೊ ಅದಕ್ಕೆ ಇಲ್ಲಿ ಕೆಲವು ಟೂಲ್ಸ್ಗಳನ್ನ ತಗೊಂಬರೋಣ. ಸೊ Ctrl+T, Ctrl+0, ಸೊ ಎಲ್ಲ ಕವರ್ ಆಗ್ಲಿಕ್ಕೆ. ಆಮೇಲೆ ಸೈಜ್ನ ರೆಡ್ಯೂಸ್ ಮಾಡ್ತೇನೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಪ್ಲೇಸ್ ಮಾಡೋಣ. ಓಕೆ, ಸೊ ಇಲ್ಲಿ ಇವಾಗ ಎಲ್ಲ ಐಕಾನ್ಸ್ಗಳು ಇನ್ಸರ್ಟ್ ಆಗಿದೆ. ಸೊ ಈ ಐಕಾನ್ಸ್ ಇದು ಸ್ಪೇಸಿಂಗ್ ನ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ, ಸೇಮ್ ಸ್ಪೇಸಿಂಗ್ ಮೇಂಟೈನ್ ಮಾಡ್ಲಿಕ್ಕೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಈ ಎಲ್ಲಾ ಐಕಾನ್ ಲೇಯರ್ಸ್ ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಆಮೇಲೆ ಇಲ್ಲಿ ಮೇಲೆ ಆಪ್ಷನ್ ಬರುತ್ತೆ. ಸೊ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಟ್ ಸ್ಪೇಸಿಂಗ್, ಇಲ್ಲಿ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಸ್ಪೇಸಿಂಗ್ ಹೊರಿಸಾಂಟಲ್ ಅಂತ ಇದೆ. ಇದನ್ನ ಸೆಲೆಕ್ಷನ್ ಮಾಡಿದಾಗ ಈ ಸ್ಪೇಸಿಂಗ್ ಏನಿದೆ ಪ್ರತಿ ಐಕಾನ್ ನಡುವೆದು ಅದು ಈಕ್ವಲ್ ಆಗಿ ಸೆಟ್ ಆಗುತ್ತೆ. ಇಲ್ಲಿ ಒಂದು ಕನ್ನಡದಲ್ಲಿ ಟೆಕ್ಸ್ಟ್ ಅನ್ನು ಹಾಕಬೇಕು. ಸೊ ಸಂಪೂರ್ಣ ಮಾಹಿತಿ ಅಂತ ಟೆಕ್ಸ್ಟ್ ನ ಯಾವ ರೀತಿ ಕನ್ನಡದಲ್ಲಿ ಟೈಪ್ ಮಾಡುವಂತದ್ದು. ಸೊ ಕನ್ನಡದಲ್ಲಿ ಟೈಪ್ ಮಾಡ್ಲಿಕ್ಕೆ ಫಸ್ಟ್ ನಿಮ್ಮ ಸಿಸ್ಟಮ್ ಅಲ್ಲಿ, ಕಂಪ್ಯೂಟರ್ ಅಲ್ಲಿ ನುಡಿ ಇನ್ಸ್ಟಾಲ್ ಆಗಿರ್ಬೇಕು, ಕನ್ನಡ ನುಡಿ ಇನ್ಸ್ಟಾಲ್ ಆಗಿರ್ಬೇಕು. ಸೊ ಇವಾಗ ಈ ಸಿಸ್ಟಮ್ ಅಲ್ಲಿ ನಾನು ನುಡಿ 6.1 ಇದು ಲೇಟೆಸ್ಟ್ ವರ್ಷನ್. ಸೊ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ. ಮತ್ತೆ ಕೆಲವು ನುಡಿ ಫಾಂಟ್ಸ್ ಗಳು ಇರ್ಬೇಕಾಗತ್ತೆ. ಸೊ ನುಡಿ ಯಾವ ರೀತಿ ನುಡಿನ ಇನ್ಸ್ಟಾಲ್ ಮಾಡುವಂಥದ್ದು, ಫಾಂಟ್ಸ್ ಗಳನ್ನ ಹೇಗೆ ಇನ್ಸ್ಟಾಲ್ ಮಾಡುವಂಥದ್ದು, ಮತ್ತೆ ಕನ್ನಡದಲ್ಲಿ ಹೇಗೆ ಟೈಪ್ ಮಾಡುವಂಥದ್ದು, ಇದರ ರಿಲೇಟೆಡ್ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ. ಸೊ ನೀವು ಅದನ್ನ ರೆಫರ್ ಮಾಡ್ಬೋದು. ಸೊ ನುಡಿ ಮತ್ತೆ ಕನ್ನಡ ನುಡಿ ಫಾಂಟ್ಸ್ ಇನ್ಸ್ಟಾಲ್ ಆಗಿದ್ರೆ ಗೂಗಲ್ ಅಲ್ಲಿ ಕನ್ನಡ ಟು ಇಂಗ್ಲಿಷ್ ಟೈಪಿಂಗ್ ಅಂತ ಕೊಡಿ. ಸೊ ಈ ವೆಬ್ಸೈಟ್ ಬರುತ್ತೆ, kannada.indiatyping.com. ಓಕೆ, ಸೊ ಇಲ್ಲಿ ಸಂಪೂರ್ಣ ಮಾಹಿತಿ. ಓಕೆ, ಸೊ ಇಲ್ಲಿ ಇವಾಗ ನನಗೆ ಕನ್ನಡ ಟೆಕ್ಸ್ಟ್ ಸಿಕ್ತು. ಸೊ ಇವಾಗ ಈ ಕನ್ನಡ ಟೆಕ್ಸ್ಟ್ ನ ಡೈರೆಕ್ಟ್ ನಾನು ಕಾಪಿ ಮಾಡಿ ಫೋಟೋಶಾಪ್ ಅಲ್ಲಿ ಪೇಸ್ಟ್ ಮಾಡಿದ್ರೆ ಬರಲ್ಲ. ಸೊ ಬೇಕಾದ್ರೆ ನಾನು ಇಲ್ಲಿ ತೋರಿಸ್ತೇನೆ. ಸೊ ಇಲ್ಲಿ ಇವಾಗ ಒಂದು ಟೆಕ್ಸ್ಟ್ ಲೇಯರ್ ತಗೊಳ್ತೇನೆ. ಟೆಕ್ಸ್ಟ್ ಲೇಯರ್ ತಗೊಂಡು ಅದೇನ್ ಕಾಪಿ ಮಾಡಿದ್ದೇನೆ ಅದಿಲ್ಲಿ ಹಾಕ್ತೇನೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಇದು ಕರೆಕ್ಟ್ ಆಗಿ ಬರ್ಲಿಲ್ಲ. ಸೊ ಈ ರೀತಿ ಇಶ್ಯೂಸ್ ಬರುತ್ತೆ. ಇವನ್ ನೀವು ಇಲ್ಲಿ ಫಾಂಟ್ ಅಲ್ಲಿ ನುಡಿ ಫಾಂಟ್ ಯೂಸ್ ಮಾಡಿದ್ರು ಓಕೆ ಅದು ಈ ರೀತಿ ಬರುತ್ತೆ, ಕರೆಕ್ಟ್ ಬರಲ್ಲ. ಸೊ ಅದರಿಂದ ಅದನ್ನ ಡೈರೆಕ್ಟ್ ಆಗಿ ಹಾಕುವಂತದ್ದಲ್ಲ, ಕನ್ನಡ ಸಂಕ ಅಂತ ಟೈಪ್ ಮಾಡಿ. ಸೊ ಇದು ಆಸ್ಕಿ ಟು ಯುನಿಕೋಡ್ ಕನ್ವರ್ಟರ್ ಈ ಸೈಟ್ ಇದೆ, ಅರವಿಂದ ವಿಶ್ವನಾಥಪುರ. ಸೊ ಈ ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಯುನಿಕೋಡ್ ಟು ಆಸ್ಕಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಆ ಫಾಂಟ್ ನ ಪೇಸ್ಟ್ ಮಾಡಿ. ಸೊ ಇಲ್ಲೇನು ನಿಮ್ಗೆ ಕನ್ನಡ ಟೆಕ್ಸ್ಟ್ ಸಿಕ್ಕಿದೆ, ಇದನ್ನ ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ. ಸೊ ಇದು ಇವಾಗ ಈ ಕೋಡ್ ಸಿಕ್ತು ನಮ್ಗೆ. ಸೊ ಇದು ಆಸ್ಕಿ ಕೋಡ್ ಏನಿದೆ ಇದನ್ನ ಕಾಪಿ ಮಾಡಿ ಆಮೇಲೆ ಇಲ್ಲಿ ಬನ್ನಿ. ಸೊ ನಾನು ಇದನ್ನ ಡಿಲೀಟ್ ಮಾಡ್ಕೊಳ್ತೇನೆ. ಆಮೇಲೆ ಇನ್ನೊಂದು ಹೊಸ ಟೆಕ್ಸ್ಟ್ ಇದ್ ಮಾಡ್ಕೊಂಡು ಪೇಸ್ಟ್ ಕೊಡ್ತೇನೆ. ಸೊ ಪೇಸ್ಟ್ ಕೊಟ್ಟಾಗ ಇದಿವಾಗ ಕರೆಕ್ಟ್ ಆಗಿ ಬಂತು. ಸೊ ಇವಾಗ ನೋಡಿ ಇದು ಫಾಂಟ್ ಕರೆಕ್ಟ್ ಆಗಿದೆ, ಸಂಪೂರ್ಣ ಮಾಹಿತಿ. ಓಕೆ, ಇದ್ರದ್ದು ಫಾಂಟ್ ಸೈಜ್ ನಾನು ಇಲ್ಲಿ ರಿಡ್ಯೂಸ್ ಮಾಡ್ತೇನೆ, ಇಲ್ಲಿ ಪ್ಲೇಸ್ಮೆಂಟ್ ಮಾಡ್ತೀನಿ. ಅಗೇನ್ ಇದಕ್ಕೆ ಬ್ಯಾಕ್ ಗ್ರೌಂಡ್ ಕಲರ್ ಕೊಡಬೇಕು. ಸೊ ಅದಕ್ಕೆ ಫೋರ್ಗ್ರೌಂಡ್ ಕಲರ್ ರೆಡ್ ಸೆಲೆಕ್ಷನ್ ಮಾಡಿಕೊಂಡು ಪುನಃ ಬ್ರಷ್ ಟೂಲ್ ಯೂಸ್ ಮಾಡಿಕೊಂಡು ಈ ಕನ್ನಡ ಟೆಕ್ಸ್ಟ್ ಲೇಯರ್ ಇದ್ದು ಕೆಳಗಡೆ ಒಂದು ಬ್ಲಾಂಕ್ ಲೇಯರ್ ನ ಕ್ರಿಯೇಟ್ ಮಾಡ್ಕೊಳ್ತೇನೆ. ಸೊ ಬ್ರಷ್ ಟೂಲ್ ಅಲ್ಲಿ ಸೇಮ್ ಅವಾಗದ್ದು ಸ್ಪೆಷಲ್ ಎಫೆಕ್ಟ್ ಬ್ರಷ್ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ಸೊ ಇದಕ್ಕೆ ಬ್ಯಾಕ್ ಗ್ರೌಂಡ್ ಕಲರ್ ಈ ರೀತಿ ಕೊಡ್ತೇನೆ. ಇನ್ನು ಇದಕ್ಕೆ ಫೈನಲ್ ಟಚ್ ಆಗಿ ಏನ್ ಮಾಡ್ತೇನೆ, ಕರ್ವ್ ಅಡ್ಜಸ್ಟ್ಮೆಂಟ್ ನ ಅಪ್ಲೈ ಮಾಡ್ತೇನೆ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಪ್ಷನ್ಗೆ ಹೋಗಿ ಇಲ್ಲಿ ಕರ್ವ್ ಅಡ್ಜಸ್ಟ್ಮೆಂಟ್. ಸೊ ಡಾರ್ಕ್ ಪಿಕ್ಸೆಲ್ ನ ಸ್ವಲ್ಪ ಡಾರ್ಕ್ ಮಾಡ್ತೇನೆ, ಬ್ರೈಟ್ ಪಿಕ್ಸೆಲ್ ನ ಬ್ರೈಟ್ ಮಾಡ್ತೇನೆ. ಓಕೆ, ಸ್ವಲ್ಪ ಬೇಕಾದ್ರೆ ಇದರದ್ದು ಬ್ರೈಟ್ನೆಸ್ ನ ಇನ್ಕ್ರೀಸ್ ಮಾಡ್ತೇನೆ. ಸೊ ಇಲ್ಲಿ ಬ್ರೈಟ್ ಆಪ್ಷನ್ಗೆ ಹೋಗ್ಬಿಟ್ಟು ಬ್ರೈಟ್ನೆಸ್ ನ ಇನ್ಕ್ರೀಸ್ ಮಾಡ್ತೇನೆ. ಸೊ ಇದಿವಾಗ ನಮ್ದು ತಮ್ನೇಲ್ ಏನಿದೆ ಅದು ರೆಡಿ ಇದೆ. ಸೊ ಈ ರೀತಿ ನಾವು ಏನ್ ಮಾಡ್ಬೋದು, ಸಿಂಪಲ್ ಆಗಿ ತಮ್ನೇಲ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದನ್ನ ಇನ್ನು ನಾನು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಫೈಲ್ ಸೇವ್ ಆಸ್. ಸೊ ನಾನು ಇದನ್ನ JPG ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಇವಾಗ ಡೆಸ್ಕ್ಟಾಪ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಇವಾಗ ನೋಡ್ಬೋದು. ಸೊ ನಮ್ಮ ತಮ್ನೇಲ್ ಏನಿದೆ ಇದು ರೆಡಿ ಇದೆ. ಇದನ್ನ ನಾವು ಇವಾಗ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬೋದು.